A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶಿಕ್ಷಕರ ದಿನವನ್ನಾಗಿ ಆಚರಿಸಲಿಕ್ಕೆ ಏನು ಕರೆ ನೀಡಿದ್ರು, ಇದು ಈ ನಾಡಿನ ಸಮಸ್ತ ಶಿಕ್ಷಕರಿಗೆ ಕೊಟ್ಟಿರ್ತಕ್ಕಂತಹ ಒಂದು ಅವಕಾಶ, ಅದ್ಭುತ ಅವಕಾಶ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆದ್ಮೇಲೆ ಸಿಂದಗಿ ಶೈಕ್ಷಣಿಕ ತಾಲೂಕು, ಸಿಂದಗಿ, ಆಲ್ಮೇಲ್ ಹಾಗೂ ದೇವರಪುರಿಗೆ 3 ದೊಡ್ಡ ಕಂದಾಯ ತಾಲೂಕುಗಳನ್ನು ಹೊಂದಿದೆ. ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಅನುದಾನಿತ ಸೇರಿ ಸುಮಾರು 621 ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಸುಮಾರು 94,000ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸುಮಾರು ಪತ್ರ ಬರೀತಾರೆ. ಅವತ್ತು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಿಲ್ಲ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೊಂದು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಕೊಟ್ಟು 70 ವರ್ಷ ರಕ್ಷಿಸಿದ್ದೇವೆ ನೋಡಿ. ಇದೆಲ್ಲ ಕೂತಿದ್ದೀವಿ, ಎಷ್ಟು ಚಂದ ಕೂತಿದ್ದೀವಿ ಅಂತಂದ್ರೆ ನನಗೆ ಬಹಳ ಖುಷಿ ಆಗ್ತದೇನೆಂದ್ರೆ, ಸಾವಿರಾರು ಜನ ಟೀಚರ್ಸ್, ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ನಿಮ್ಮ ಮೈಂಡ್ನಲ್ಲಿದ್ದಾರೆ. ನಿಮ್ಮ ಶಾಲೆಯ ಲಕ್ಷಾನು ವಿದ್ಯಾರ್ಥಿಗಳನ್ನ ಮಾತಾಡೋದಾಗ ಆಗ್ತಾ ಇದೆ ನನಗೆ. ಲಕ್ಷ ವಿದ್ಯಾರ್ಥಿಗಳು ನಿಮ್ಮ ಹೊಟ್ಟೆಯಲ್ಲಿದ್ದಾರೆ, ನಿಮ್ಮ ಮೈಂಡ್ನಲ್ಲಿದ್ದಾರೆ. ನಾನು ಕೇಳೋದಿಷ್ಟೇ, ಅನೇಕ ವೇಷ ಭಾಷೆಗಳಿಂದ ಬಂದು ಕೂತಿದ್ದೀವಿ, ಒಂದೇ ಜಾತಿ ಮತಗಳಿಂದ ಬಂದು ಕೂತಿದ್ದೀವಿ. ಆದರೆ ಹೊರಗೆ ಹೋದ ಬಳಕ ನಾವು ಯಾಕೆ ಜಾತಿ ಹಿಡ್ಕೊಳ್ತೀವಿ? ನಾವು ಜಾತಿ ಬಿಟ್ಟು ಬದುಕಬೇಕಾಗಿದೆ, ಧರ್ಮ ಬಿಟ್ಟು ಬದುಕಬೇಕಾಗಿದೆ. ನಾ ಹೇಳಿದೆ, ಬ್ರಹ್ಮನಿಗಿಂತ ದೊಡ್ಡವರು ಯಾರಾದ್ರೂ ಅದು ಗುರು. ಆ ಗುರು ಇವತ್ತು ಜಾತಿ ಮತವನ್ನ ಮೀರಿ ಬೋಧನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಸ್ನೇಹಿತರೆ. ಜಾತಿ ಮತದ ಆಧಾರದಲ್ಲಿ ನಾವು ಪಾಠ ಮಾಡಿದ್ರೆ ದೇಶವನ್ನು ಹಾಳು ಮಾಡ್ತೇವೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು, ಈ ನೆಲೆದ ಆಲೋಚನೆ ಮಾಡಬೇಕು ಸ್ನೇಹಿತರೆ. ಒಂದು ವ್ಯಕ್ತಿ ಹೇಳ್ತೀನಿ, ನನಗೆ ಬಹಳ ನೋವಾಗುತ್ತೆ ಅಂತ ಹೇಳಲಿಕ್ಕೆ, ಅನಿವಾರ್ಯ ಹೇಳಬೇಕು. 1919 ನಾನು ಲಂಡನ್ಗೆ ಹೋಗಿದ್ದೆ.